निवृत्ततर्षैरुपगीयमानात् भवौषधात् श्रोत्रमनोभिरामात् कवुत्तमश्लोकगुणानुवादात् पुमान् विरज्येत विना पशुघ्नात्। अवधूत शिरोमणिना विष्णुतीर्थेन महाभागेन संरचितस्य भागवत सारोद्धारस्य अयं पंचचत्वारिंशः 45नेय श्लोक। तत्र संक्षिप्त शास्त्रार्थ प्रकरणम् इदानीं प्रचलति। भागवत रूपे शास्त्रे यः अर्थः संवर्ण्यते सोऽयं संक्षिप्त रूपेण अस्मिन् प्रकरणे भागवतस्थैरेव विविधैः श्लोकैः संगृह्यते। भगवतः लीलानां संश्रवणेन भगवत् तत्त्वस्य च संश्रवणेन वैराग्यं जायते। भोग कलुषितं विषयदूषितं सर्वेषां श्रोतॄणां मनः नितरां शुध्यति। अपि च भक्तियोगः अस्य साधकस्य संजायते। अयं भक्तियोगः कैवल्यसंवृतपथः इति भागवते संवर्ण्यते। व्याख्याता च विष्णुतीर्थः बहुजनाकूलो निर्भयो मार्गः इव विद्यमानः इति तम् अनुवदति। इदं श्लोकद्वयं गते दिवसे प्राश्रावि। अयं भक्तियोगः सर्वेषामपि साधकानां सुलभरूपेण साध्यते। भक्त्या दृष्टिः, भक्त्या ज्ञानं, ततो भक्तिः, ततो दृष्टिः, ततश्च सा, ततो मुक्तिर्ततो भक्तिः, सैवत् स्यात् सुखरूपिणी इति अनुव्याख्यानोक्तदिशा सर्वेषामपि साधकानां स्वान्ते भक्तिः निगूढरूपेण वर्तते एव। तथापि सा भक्तिः ज्ञानम् अधिकं जनयित्वा पुनः वर्धते। पुनश्च अधिका भक्तिः संजायते। ततश्च मुक्तिः। एवं च मुक्तौ यत् सुखं साधकैः सर्वैः अनुभूयते तत् भक्तिरूपमेव भवति इति शास्त्रस्य तत्त्वम्। अस्मिंश्च भक्तियोगरूपे मार्गे बहवः साधकाः वर्तन्ते। येषां साहाय्येन मार्गदर्शनेन च सर्वेपि अधमाः साधकाः अपि पुरः गन्तुं प्रभवन्ति। अपि च अत्र एष पन्थाः एतत् कर्म इति ऐतरेयोपनिषदि वर्णितः भगवानेव पन्थाः इति शब्देन वर्णितः अस्य मार्गस्य प्रदर्शकः साधकानां सहायकश्च सर्वदा उपलभ्यते। स च स्वप्राप्तिहेतुत्वात् स्वं परमात्मानम् आत्मानं साधकानां दर्शयति प्रापयति च। अतः स एव पन्थाः पन्थयति इति पन्थाः इति उपनिषदि उपनिषद्भाष्ये च स एव पन्थाः इति शब्दते। कर्म इति च शब्दते। स एव सर्वेषु साधकेषु स्थित्वा कर्म कारयति। अतः सः कर् इति
ಮಾತೃತ್ವಾತ್ ಸರ್ವಜ್ಞತ್ವಾತ್ ಮ ಇತಿ ಚ ಅಂತತಃ ಕರ್ಮ ಇತಿ ಗೀಯತೆ ಅಯಮೇವ ಭಗವಾನ್. ಅತಃ ಸರ್ವೇಪಿ ನಿರ್ವೃತಾಃ ಜನಾಃ ಜಾತವೈರಾಗ್ಯಾಃ ಜನಾಃ ಹರಿಕಥಾಸು ಭೃಶಂ ರತಿಂ ಕುರ್ಯುರೇವ ಇತಿ ಗತದಿವಸಸ್ಯ ವ್ಯಾಖ್ಯಾನಸ್ಯ ಅನುವಾದಃ. ಅಥ ನಿವೃತ್ತತರ್ಷೈಃ ಉಪಗೀಯಮಾನಾತ್ ಇತಿ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. ತಾದೃಶಾಃ ಅಪಿ ಬಹವಃ ಸನ್ತಿ ಇತಿ ಚೇತ್ ಸಂತು ನಾಮ ಸಹಸ್ರಶಃ. ತರ್हि ಹರಿಕಥಾಸು ರತಿಂ ಕುರ್ವಾಣಾಃ के ವಿರಕ್ತಾಃ ನರಾಃ ಇತಿ ವದಾಮಃ. ಕಿಂ ತೇ ಪಶವಃ ಸತ್ಯಮಿತ್ಯಾಹ ಇತಿ ವಿಷ್ಣುತೀರ್ಥ ಶ್ರೀಚರಣಃ ತಮೇನಂ ಶ್ಲೋಕಂ ವ್ಯಾಖ್ಯಾಸ್ಯತೆ. ನಿವೃತ್ತತರ್ಷೈಃ ಅಂತಿದೆ. ಯಾರಿಗೆ ಆಸೆ ಅನ್ನುವುದಿಲ್ಲವೋ, ವಿಷಯಾಭಿಲಾಷೆ ಇಲ್ಲವೋ ಅಂಥವರು ಈ ಭಗವಂತನ ತತ್ವವನ್ನು ಯಾವತ್ತೂ ಕೂಡ ಕೊಂಡಾಡ್ತಾರೆ. ಸಂಸಾರ ಎಂಬ ರೋಗಕ್ಕೆ ಇದು ಔಷಧ ರೂಪವಾದದ್ದು. ಮತ್ತೆ ಶ್ರೋತ್ರ ಮನೋಭಿರಾಮಂ, ಕಿವಿಗಳಿಗೆ ಮನಸ್ಸಿಗೆ ಆನಂದ ಕೊಡುವಂಥದ್ದು ಹರಿಯ ಗುಣಗಾನ. ಯಾರು ವಿರಕ್ತರಾಗಿದ್ದಾರೆ, ಇದರಲ್ಲಿ ಸಹಜವಾದ ಆಸಕ್ತಿ ಇದ್ದಾರೆ, ಅವರಿಗೆ ಇದು ಸಾಕು ಅಂತ ಅನಿಸೋದೇ ಇಲ್ಲ. ಆದರೆ ಕೆಲವರಿಗೆ, ಒಬ್ರಿಗೆ ಮಾತ್ರ ಇದು ಸಾಕು ಅಂತ ಅನಿಸ್ತದಂತೆ. ಅದ್ಯಾರಿಗೆ ಅಂದರೆ ಪಶುಹಿಂಸೆ ಮಾಡುವವರಿಗೆ, ಅವರಿಗೆ ಇದು ಸಾಕು ಅಂತ ಅನಿಸಿಬಿಡ್ತದೆ, ಉಳಿದವರಿಗೆ ಸಾಕು ಅಂತ ಅನಿಸೋದಿಲ್ಲ ಅಂತ ಅದರ ತಾತ್ಪರ್ಯ. ಭವೌಷಧಾತ್, ಇದೊಂದು ಸಂಸಾರಕ್ಕೆ ಔಷಧ ಅಂತ. ಭಗವಂತನ ಕುರಿತಾದ ಶ್ರವಣ ಏನಿದೆ ಅದು ನಮ್ಮ ಸಂಸಾರಕ್ಕೊಂದು ಔಷಧ. ಇದು 10ನೇ ಸ್ಕಂದದ 1ನೇ ಅಧ್ಯಾಯದ 4ನೇ ಶ್ಲೋಕ. ಉತ್ತಮ ಶ್ಲೋಕ ಅಂದ್ರೆ ಯಾರು ಅತ್ಯಂತ ಶ್ರೇಷ್ಠವಾದಂತಹ ಚರಿತ್ರವುಳ್ಳವನಾಗಿದ್ದಾನೆ ಮತ್ತೆ ಎಲ್ಲರಿಂದಲೂ ಪ್ರಶಂಸಿತನಾಗಿದ್ದಾನೆ ಅಂಥ ಭಗವಂತನ ಒಂದು ನಾಮ ಇದು ಉತ್ತಮ ಶ್ಲೋಕ ಅಂತ. ಅವನ ಗುಣಗಳನ್ನು ಅನುವಾದ ಮಾಡುವುದು. ಇಲ್ಲಿದೆ ನೋಡಿ, ಗುಣಗಳನ್ನು ಅನುವಾದ ಮಾಡುವುದು ಅಂತ. ಇದು ಮಹತ್ವದ ಶಬ್ದ. ಕೇವಲ ಲೀಲೆಗಳನ್ನ ಅವನು ಹೇಗೆ ಹುಟ್ಟಿದ, ಹೇಗೆ ಶಿಷ್ಟ ರಕ್ಷಣ ದುಷ್ಟ ಶಿಕ್ಷಣ ಮಾಡಿದ ಅಷ್ಟು ಮಾತ್ರ ಮುಖ್ಯ ಅಲ್ಲ. ಅವನ ಅನೇಕ ಗುಣಗಳು, ಆ ಗುಣಗಳನ್ನ ಅನುವಾದ ಮಾಡುವುದು ಮತ್ತೊಂದು ನಾವು ಮಾಡಬೇಕಾದಂಥ ಮಹತ್ ಕಾರ್ಯ. ವಸ್ತುತಃ ಭಗವಂತನ ಗುಣಗಳು, ಆತನ ಕ್ರಿಯೆಗಳು ಎಲ್ಲವೂ ಸವಿಶೇಷ ಭಿನ್ನವೇ. ಆದರೂ ಭಗವಂತನ ಗುಣಗಳನ್ನು ನಾನಾ ರೀತಿಯಾಗಿ ನಾವು ಅನುಸಂಧಾನ ಮಾಡಿಕೊಳ್ಳುವುದು ನನ್ನ ಮಟ್ಟಿಗೆ ಹೆಚ್ಚು ಮಹತ್ವದ್ದು. ಆತ ಹೇಗೆ ಹುಟ್ಟಿದ, ಹೇಗೆ ಮದುವೆ ಮಾಡಿಕೊಂಡ ಇತ್ಯಾದಿ ಸಂಗತಿಗಳಂತೂ ಇದ್ದೇ ಇವೆ. ಆ ಕಥೆಗಳಲ್ಲೇ ಆತ ಅನೇಕ ಗುಣಗಳು ನಮಗೆ ವ್ಯಕ್ತ ಆಗ್ತವೆ. ಮಹಾಭಾರತದಲ್ಲಿ, ಭಾಗವತದಲ್ಲಿ, ರಾಮಾಯಣದಲ್ಲೆಲ್ಲ ಆತ ಏನೇನು ಕ್ರಿಯೆಗಳನ್ನು ಮಾಡಿ ತೋರಿಸಿದಲ್ಲ, ಆ ಕ್ರಿಯೆಗಳನ್ನು ಮಾಡಿ ತೋರಿಸಿದಾಗಲೇ ಭಗವಂತನ ಗುಣಗಳನ್ನು ಕೂಡ ಅಲ್ಲಿ ತೋರಿಸಿದಂತಾಗ್ತದೆ. ಅದಕ್ಕಾಗಿ ಆ ಭಗವಂತನ ಗುಣಗಳನ್ನು ಅನುವಾದ ಮಾಡಬೇಕು ಅಂತ. ಅನುವಾದ ಮಾಡುವುದಂದ್ರೆ ನಾವು ನಮಗೆ ಹೇಳಿಕೊಳ್ಬೇಕು, ಇನ್ನೊಬ್ಬರಿಗೆ ಹೇಳಬೇಕು, ಇನ್ನೊಬ್ಬರಿಗೆ ಹೇಳಿ ಆ ಗುಣಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಅನುಸಂಧಾನ ಮಾಡಿಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿ ಹಿಂದೆ ಐತರೇಯ ಉಪನಿಷತ್ ಭಾಷ್ಯದ ಒಂದು ಶ್ಲೋಕವನ್ನ ನಾನು ಹೇಳಿದ್ದೆ. ಸರ್ವನಾಮಾಹಮಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ ಇತ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವ ಹಿ ಅಂತ. ಭಗವಂತ ಸರ್ವಶಬ್ದವಾಚ್ಯ ಅಂತ ತಿಳಿದುಕೊಳ್ಳುವುದು ಅತ್ಯಂತ ಶ್ರೇಷ್ಠವಾದ ಜ್ಞಾನ. ಯಾಕೆಂದ್ರೆ ಇದು ಭಗವಂತನಿಗೆ ಬಹಳ ಪ್ರಿಯ. ನಾವು ಆತನನ್ನ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಶಬ್ದಗಳನ್ನ ಆತನನ್ನು ಅನುಸಂಧಾನ ಮಾಡಿಕೊಳ್ಳುವುದು ಆತನಿಗೆ ಹೆಚ್ಚು ಪ್ರಿಯ. ಆದ ಭಗವಂತನಲ್ಲಿ ಸರ್ವಗುಣತ್ವ ಇದೆಯಲ್ಲ, ಆ ಸರ್ವಗುಣತ್ವ ಯಾವಾಗ ಬರ್ಲಿಕ್ಕೆ ಸಾಧ್ಯ ಅಂದ್ರೆ ಸರ್ವನಾಮ ವಾಚ್ಯತ್ವ ಅವನಲ್ಲಿದ್ದಾಗ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಸರ್ವಗುಣ ಪರಿಪೂರ್ಣ ಅಂತ ಭಗವಂತ ಆಗಬೇಕಾದ್ರೆ ಯಾವ್ಯಾವ ಶಬ್ದದಿಂದ ಯಾವ್ಯಾವ ಗುಣ
ಪ್ರತಿಪಾದಿತ ಆಗಿದೆ. ಅದೆಲ್ಲವೂ ಗುಣವೂ ಆತನಲ್ಲಿದೆ ಅಂತ ತಿಳಿದಾಗ ಸಾಧ್ಯ ಆಗ್ತದೆ. ಅದಕ್ಕಾಗಿ ಅವನ ಗುಣಗಳನ್ನು ಅನುವಾದ ಮಾಡಬೇಕು, ಕ್ರಿಯೆಗಳನ್ನು ಅನುವಾದ ಮಾಡಬೇಕು. ಮುಖ್ಯವಾಗಿ ಆತ ಸೃಷ್ಟಿಕರ್ತ ಆಗಿದ್ದಾನೆ, ಇದು ಪಾಲನಕರ್ತ ಆಗಿದ್ದಾನೆ, ನಾಶಕರ್ತ ಆಗಿದ್ದಾನೆ ಎನ್ನುವುದೇನಿದೆ, ಅರ್ಥಾತ್ ಸೃಷ್ಟಿಯಾದ್ಯಷ್ಟಕರ್ತ ಆಗಿದ್ದಾನೆ ಅಂತ, ಅದನ್ನು ನಾವು ಮನವರಿಕೆ ಮಾಡಿಕೊಳ್ಳುವುದು ನಮ್ಗೆ ಯಾವತ್ತೂ ಕೂಡ ಬಹಳ ಮುಖ್ಯ ಆಗ್ತದೆ. ಪರಮಾತ್ಮನ ಕುರಿತು ಜಿಜ್ಞಾಸೆ ಮಾಡಿರಿ ಅಂತ ಬ್ರಹ್ಮಸೂತ್ರ ಹೇಳ್ತದಲ್ಲ, ಆ ಜಿಜ್ಞಾಸೆ ಮಾಡಬೇಕಾದ್ರೆ ಆತನ ಲಕ್ಷಣ ನಮಗೆ ತಿಳಿಯಬೇಕು. ಆತನ ಲಕ್ಷಣ ಏನಿದ್ರೆ ಜನ್ಮಾದ್ಯಸ್ಥೇತಃ ಅಂತ ಬ್ರಹ್ಮಸೂತ್ರ ಹೇಳ್ತದೆ. ಈ ಜಗತ್ತಿನ ಜನ್ಮ, ಪಾಲನ, ಅದರ ನಾಶ, ಅದರ ಅಜ್ಞಾನದಿಂದ ಪರಿಹಾರ, ಜ್ಞಾನ, ಮುಕ್ತಿ ಎಲ್ಲವೂ ಯಾರಿಂದ ಆಗ್ತದೋ ಅವನೇ ಬ್ರಹ್ಮ ಅಂತ. ಹೀಗೆ ಆ ಗುಣಗಳನ್ನ, ಆ ಲಕ್ಷಣಗಳನ್ನ ನಾವು ಅರ್ಥ ಮಾಡಿಕೊಳ್ಳುವುದು ಮತ್ತೆ ಇನ್ನೊಬ್ಬರ ಎದುರಿಗೆ ಅದನ್ನ ಅನುವಾದ ಮಾಡುವುದು, ಇದು ಆ ಗುಣಾನುವಾದ, ಉತ್ತಮ ಶ್ಲೋಕ ಗುಣಾನುವಾದ ಅಂತ ಕರೆಸ್ಕೋತದೆ. ಅದನ್ನ ಮಾಡುವುದು ಇದು ಸಂಸಾರ ಎಂಬ ರೋಗಕ್ಕೊಂದು ಔಷಧ. ಯಾಕೆಂದ್ರೆ ಸ್ವಯಂ ಭಗವಂತನೂ ಒಂದು ಔಷಧನೇ. ಔಷಧಂ ಜಗತ ಸೇತು ಅಂತ ವಿಷ್ಣು ಸಹಸ್ರನಾಮವನ್ನು ವರ್ಣಿಸ್ತದೆ. ಅವನು ಈ ಜಗತ್ತಿಗೆ ಔಷಧ ಆಗಿದ್ದಾನೆ, ಮತ್ತೆ ಜಗತ್ತಿಗೆ ಅವನು ಸೇತುವು ಕೂಡ ಆಗಿದ್ದಾನೆ ಅಂತ ವರ್ಣಿಸ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ತನ್ನನ್ನ ಸ್ವಧಾಹಂ ಅಹಂ ಔಷಧಂ ಅಂತ ಹೇಳ್ಕೊಂಡಿದ್ದಾನೆ, ಅವನೇ ಔಷಧ. ವಿಷ್ಣು ಸಹಸ್ರನಾಮವು ಕೂಡ ಔಷಧ ಅಂತ ಹೇಳಿದೆ. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಉಷ್ಟಾನಾಂ ನಿಧಿರ ಔಷಧಂ, ಸಂಸಾರದಲ್ಲಿ ಯಾರು ಬೆಂದಿದ್ದಾರೆ ಅವರಿಗೆ ಈತ ಒಂದು ನಿಧಿಯಂತೆ. ಭಗವಂತನ ಗುಣಗಳ ಅನುವಾದವೂ ಒಂದು ನಿಧಿಯೇ, ಶ್ರವಣ ಮನನ ಅವುಗಳೂ ನಿಧಿಯೇ. ಭಗವಂತನೇ ಸ್ವತಃ ಒಂದು ನಿಧಿ, ಅವನೇ ವೈದ್ಯನೂ ಕೂಡ ಹೌದು ಅಂತ ನಾವು ಭಾವಿಸ್ಬೇಕು. ಶ್ರೋತ್ರ ಮನೋಭಿರಾಮಾತ್, ಕಿವಿಗಳಿಗೆ ಅನೇಕ ಸಂಗತಿಗಳು ಯಾವ್ಯಾವುದೋ ಬೀಳ್ತಿರ್ತಾವೆ. ಆದ್ರೆ ಈ ಭಗವಂತನ ಗುಣಗಳ ವರ್ಣನೆ ಏನಿದೆ ಕಿವಿಗೂ ಮನಸ್ಸಿಗೂ ಯಾವತ್ತು ಆನಂದ ಕೊಡುವಂಥದ್ದು. ಆದ್ರಿಂದಲೇ ಪ್ರತಿಯೊಬ್ಬರು ಜ್ಞಾನಿಗಳು ಕೂಡ ಇದನ್ನು ವರ್ಣನೆ ಮಾಡ್ತಾರೆ. ಪುಮಾನ್ ವಿರಜ್ಯೇತ್, ಇದರಲ್ಲಿ ವೈರಾಗ್ಯ ಯಾರು ತಾಳ್ಲಿಕ್ಕೆ ಸಾಧ್ಯ? ಬೇರೆ ಯಾರು ಜ್ಞಾನಿಗಳು ವೈರಾಗ್ಯ ತಾಳೋದೇ ಇಲ್ಲ. ಆದ್ರೆ ಪಶುಘ್ನರಾದವರು ಅಂದ್ರೆ ವಿಷಯಾಸಕ್ತರಾದವರು ವೈರಾಗ್ಯ ತಾಳ್ತಾರೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಪಶುಘ್ನರಾದವರು ಅನ್ನೋದ್ರ ಬಗ್ಗೆ ಸ್ವಯಂ ವಿಷ್ಣು ತೀರ್ಥರೇ ಭಾಗವತದ 4ನೇ ಸ್ಕಂದದ ಶ್ಲೋಕವೊಂದನ್ನು ಉದ್ಧರಿಸಿ ವ್ಯಾಖ್ಯಾನ ಮಾಡ್ತಾರೆ. ಪುರಾಣಿಕಾಚಾರ್ಯರು ಕೂಡ ಅದೇ ಜಾಡಿನಲ್ಲಿ ಆ ಶ್ಲೋಕವನ್ನ ವ್ಯಾಖ್ಯಾನಿಸಿದ್ದಾರೆ. ಪಶುಘ್ನ ಅಂದ್ರೆ ಏನು? ಪಶುಗಳನ್ನ ಹಿಂಸೆ ಮಾಡುವವನು ಅಂತ ಅರ್ಥ. ಪಶು ಹಿಂಸೆ ಮಾಡಿ ಯಜ್ಞ ಮಾಡುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ನಾರದರು ಪ್ರಾಚೀನ ಬರ್ಹಿಗೆ ರಾಜನಿಗೆ ಹೇಳುವ ಮಾತದು. ಯಥಾಹೋ ಅಂತ ವಿಷ್ಣು ತೀರ್ಥರು ಅದನ್ನು ಹೇಳ್ತಾರೆ. ಆಸ್ತೀರ್ಯದರ್ಭೈ ಪ್ರಾಗಗ್ರೈ ಕಾತ್ಸ್ನೇನ ಕ್ಷಿತಿಮಂಡಲಂ ತಥೋ ಬೃಹದ್ವಧಾನ್ ಮಾನಿ ಕರ್ಮನಾವೈಷಿ ಯತ್ಪರಂ ಅಂತ. ಪ್ರಾಚೀನ ಬರ್ಹಿ ಅಂತ ಒಬ್ಬ ದೊಡ್ಡ ರಾಜ ಅವನು ಈ ಯಾವತ್ತೂ ಯಜ್ಞಗಳನ್ನ ಮಾಡ್ತಾನೇ ಇರ್ತಿದ್ದಂತೆ. ಹೇಗೆ ಯಜ್ಞಗಳನ್ನು ಮಾಡ್ತಾ ಇರ್ತಿದ್ದ ಅಂದ್ರೆ ಇಡೀ ಭೂಮಂಡಲವನ್ನೇ ವ್ಯಾಪಿಸ್ಕೊಂಡ್ಬಿಟ್ಟಿದ್ದ. ಎಲ್ಲಾ ಕಡೆನೂ ಅವನ ಯಜ್ಞ ವೇದಿಕೆಗಳೇ ಇದ್ದುವಂತೆ, ಎಲ್ಲಿ ನೋಡಿದಲ್ಲೆಲ್ಲ. ಅಷ್ಟು ದೊಡ್ಡ ರಾಜ ಅವನು. ಅಷ್ಟು ವಿಸ್ತೃತವಾಗಿ ಯಜ್ಞವನ್ನು ಮಾಡುವಂತಹ ಒಂದು ಆಸಕ್ತಿಯು ಕೂಡ ಅವನಿಗೆ ಇತ್ತು. ಭಾಗವತದ 4ನೇ ಸ್ಕಂದದ 29ನೇ ಅಧ್ಯಾಯದಲ್ಲಿ 52ನೇ ಶ್ಲೋಕ ಇದು. ಹೀಗೆ ಎಲ್ಲ ಕಡೆ ದರ್ಬೆಗಳನ್ನು ಹಾಸಿ ಅವನೇನು ಯಜ್ಞ ಮಾಡ್ತಿದ್ದಲ್ಲ, ದೊಡ್ಡ ದೊಡ್ಡ ಯಾಗಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಶುವಧೆ ಮಾಡಿ ದೊಡ್ಡ ಕರ್ಮಿಷ್ಠ ನೀನು ಅಂತ ತಿಳ್ಕೊಂಡು ಹೆಮ್ಮೆ ಪಡ್ತಾ ಇದ್ದಿ. ವಸ್ತುತಃ ಭಗವಂತನ ಪ್ರೀತ್ಯರ್ಥವಾಗಿ ಏನು ಕರ್ಮವನ್ನು ಮಾಡಬೇಕು ಮತ್ತೆ ಅದು ಹೇಗೆ ಮೋಕ್ಷಜನಕ ಅಂತ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾರದರು ಅವನನ್ನ ಬೈತಾ ಇದ್ದಾರೆ. ಇವನು ದೊಡ್ಡ ಯಜ್ಞಗಳನ್ನು ಮಾಡಿದವನಾದ್ರಿಂದ ಮತ್ತು ಕ್ಷತ್ರಿಯ ಆದ್ರಿಂದ
ಅಪಾರ ಪ್ರಮಾಣದ ಪಶು ಮತ್ತು ಪಕ್ಷಿಗಳನ್ನು ಹಿಂಸಿಸಿ ಅವನು ಯಜ್ಞ ಮಾಡ್ತಾ ಇದ್ದ. ಅವನನ್ನು ಕುರಿತು ಹೇಳಿದ ಒಂದು ಶ್ಲೋಕ ಅದು. ಅವನನ್ನೇ ಪಶುಘ್ನ ಅಂತ, ಅವನನ್ನು ಮತ್ತು ಅವನಂಥವರನ್ನು ಪಶುಘ್ನ ಅಂತ ಇಲ್ಲಿ ಹೇಳಿರುವುದು. ಅವನು ಆಸ್ತಿಕನೇ ಆಗಿದ್ದ, ಭಗವಂತನ ಪೂಜಾರೂಪವಾಗಿ ಯಜ್ಞವನ್ನೇ ಮಾಡ್ತಿದ್ದ. ಆದರೆ ಪಶು ಹಿಂಸೆ ವಿಪರೀತವಾಗಿ ಮಾಡ್ತಿದ್ದ. ಮತ್ತೆ ಕೇವಲ ಕರ್ಮದಲ್ಲೇ ಆಸಕ್ತನಾಗಿ ಬಿಟ್ಟಿದ್ದ, ಜ್ಞಾನದಲ್ಲೇ ಆಸಕ್ತನಾಗಿರ್ಲಿಲ್ಲ. ಅವನ ಯೋಗ್ಯತೆ ಯಾವುದಿತ್ತು ಆ ಯೋಗ್ಯತೆಗೆ ಅನುಸಾರವಾಗಿ ಅವನು ಯಾವುದೇ ಕರ್ಮವನ್ನ ಮಾಡ್ತಿರ್ಲಿಲ್ಲ, ಮೋಕ್ಷ ಸಾಧನವನ್ನು ಮಾಡ್ತಿರ್ಲಿಲ್ಲ. ಆದ್ರಿಂದ ನಾರದರು ಆತನಿಗೆ ಅದನ್ನ ತಿಳಿ ಹೇಳಬೇಕಾಯ್ತು. ಈ 4ನೇ ಸ್ಕಂದದಲ್ಲಿ ಅದೇ ಅಧ್ಯಾಯದಲ್ಲಿ ಅನೇಕ ಪ್ರಶ್ನೆಗಳು ಬರ್ತವೆ. ನೈಕಾಂತತಃ ಅನೇಕ ವಿಷಯಗಳನ್ನು ವರ್ಣನೆ ಮಾಡ್ತಾರೆ. ನೈಕಾಂತತಃ ಪ್ರತೀಕಾರ ಕರ್ಮಣಾಂ ಕರ್ಮ ಕೇವಲಂ ದ್ವಯಂ ಹ್ಯವಿದ್ಯೋಪಸೃತಂ ಸ್ವಪ್ನೆ ಸ್ವಪ್ನ ಇವಾನಘ ಅಂತ. ಇದು 35ನೇ ಶ್ಲೋಕ ಅದೇ ಅಧ್ಯಾಯದಲ್ಲಿ. ಈ ಮನುಷ್ಯ ಕರ್ಮವನ್ನು ಮಾಡುವುದನ್ನ ಅಲ್ಲಿ ನಿಂದಿಸ್ತಾ ಇದ್ದಾರೆ. ಯಾಕೆ ನಿಂದಿಸ್ತಿದ್ದಾರೆ ಅಂದ್ರೆ, ನಾವೀಗಾಗಲೇ ಕರ್ಮದ ಜಾಲದಲ್ಲಿ ಬದ್ಧರಾಗಿ ಬಿಟ್ಟಿದ್ದೇವೆ. ಕರ್ಮದ ಜಾಲದಲ್ಲಿ ಬದ್ಧರಾದಂತಹ ನಮ್ಮಂಥವರಿಗೆ ಮತ್ತೆ ಕರ್ಮಗಳನ್ನೇ ನಾವು ಮಾಡ್ತಾ ಹೋದ್ರೆ ಆ ಕರ್ಮದ ಬಲೆಯಲ್ಲೇ ಸಿಕ್ಕೊಳ್ತೀವಿ ಹೊರತು ಆದ್ರಿಂದ ಪರಿಹಾರ ಆಗೋದಿಲ್ಲ ಅಂತ ತಾತ್ಪರ್ಯ ಅದರದು. ದ್ವಯಂ ಹಿ ಅವಿದ್ಯಾ ಉಪಸೃತಂ, ಒಂದು ಕರ್ಮವನ್ನ ದಾಟ್ಲಿಕ್ಕಾಗಿ ಮತ್ತೊಂದು ಕರ್ಮವನ್ನು ಮಾಡ್ತಾ ಹೋದ್ರೆ ಅವೆರಡೂ ಕರ್ಮಗಳು ಕೂಡ ಅವಿದ್ಯೆಯ ಸಂಪರ್ಕ ಉಳ್ಳವುಗಳೇ. ಆದ್ರಿಂದ ಆ ಸಾಧಕನಿಗೆ ಅದರಿಂದ ಬಿಡುಗಡೆ ಆಗೋದಿಲ್ಲ ಅಂತ ತಾತ್ಪರ್ಯ. ಪ್ರಾಯ ಅಲ್ಲೇ ಮತ್ತೊಂದು ಶ್ಲೋಕ ಬರ್ತದೆ. ದ್ರವ್ಯ ಯಜ್ಞೇ ಯಕ್ಷಮಾಣಂ ದೃಷ್ಟ್ವಾ ಭೂತಾನಿ ಬಿಭ್ಯತೆ ಅಸೌ ಮಾ ಕರುಣೋ ಹನ್ಯಾತ್ ಅತಜ್ಞೋ ಹ್ಯಸುತೃಪ್ ಭೃಷಂ ಅಂತ. ಭಗವದ್ಗೀತೆಯಲ್ಲಿ ದ್ರವ್ಯ ಯಜ್ಞ ಮತ್ತು ಜ್ಞಾನ ಯಜ್ಞ ಅಂತ 2 ಥರದ ಯಜ್ಞಗಳನ್ನು ವರ್ಣನೆ ಮಾಡ್ತಾರಲ್ಲ, ಅದರಲ್ಲಿ ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞವೇ ದೊಡ್ಡದು ಅಂತಲೂ ಕೂಡ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಅಂತ ಭಗವದ್ಗೀತೆ ತಾನೇ ಹೇಳಿದೆ. ಅಲ್ಲಿ ದ್ರವ್ಯ ಯಜ್ಞ ಅಂದ್ರೆ ತುಪ್ಪ, ಹಾಲು ಇತ್ಯಾದಿಗಳನ್ನ ತಗೊಂಡು, ಮಾಂಸ ಇತ್ಯಾದಿಗಳನ್ನ ತಗೊಂಡು ಆಯಾ ವರ್ಣದವರು ಹೇಗೆ ಯಜ್ಞಗಳನ್ನು ಮಾಡಬೇಕು ಹಾಗೆ ಮಾಡುವುದು ಅಂತ ಅದರ ಅರ್ಥ. ಆ ದ್ರವ್ಯ ಯಜ್ಞವನ್ನು ಮಾಡುವುದನ್ನು ನೋಡಿ ಈ ಪ್ರಾಣಿಗಳು, ಪಕ್ಷಿಗಳು ಆ ಯಜ್ಞದಲ್ಲಿ ಏನು ಬಲಿರೂಪವಾಗಿ ಅಗ್ನಿಯನ್ನು ಪ್ರವೇಶ ಮಾಡ್ತಾವಲ್ಲ, ಅವು ಹೆದರ್ತಾವಂತೆ. ಅಸೌ ಮಾ ಕರುಣಃ ಅಸೌ ಮಾ ಅಕರುಣಃ ಹನ್ಯಾತ್. ಅಕರುಣ ಇವನು, ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನು ಹಿಂಸೆ ಮಾಡ್ಲಿಕ್ಕೆ ಇವನಿಗೆ ಯಾವುದೇ ಅಡೆತಡೆ ಇಲ್ಲ, ಯಾಕಂದ್ರೆ ನಿಷ್ಕರುಣೆ. ಇವನು ನನ್ನನ್ನು ಕೊಂದಾನು. ಅತಜ್ಞ, ಕರ್ಮದ ವಾಸ್ತವ ಸ್ವರೂಪ, ಜ್ಞಾನದ ಸ್ವರೂಪ, ಭಕ್ತಿ ಮುಕ್ತಿಗಳ ಸ್ವರೂಪ ಇವನಿಗೆ ಗೊತ್ತಿಲ್ಲ ಅಂತ ಅವು ನಿಂದನೆ ಮಾಡ್ತವೆ ಅಂತ ಅಲ್ಲಿ ಬಂದಿದೆ. ಏತೈರುಪದ್ರುತೋ ನಿತ್ಯಂ ಜೀವಲೋಕ ಸ್ವಭಾವಜೈಹಿ ನಕರೋತಿ ಹರೇರ್ನೂನಂ ಕಥಾಮೃತ ನಿಧೌ ರತಿಂ. ಅನೇಕ ಥರದ ಉಪದ್ರವಗಳು ನಮಗೆಲ್ಲರಿಗೂ ಜೀವಲೋಕದಲ್ಲಿರುವವರಿಗೆ. ಈ ಉಪದ್ರವಗಳ ಪೀಡೆಯಿಂದ ನಾವು ಆ ಭಗವಂತನ ಕಥಾಮೃತ ಅನ್ನುವ ನಿಧಿಯಲ್ಲಿ ಆಸಕ್ತಿಯನ್ನೇ ಮಾಡ್ತಿಲ್ಲ ಅಂತ ನಾರದರು ಆ ಪ್ರಾಚೀನ ಬರ್ಹಿರಾಜನಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಪಶುಘ್ನ ಅಂತಿದೆಯಲ್ಲ, ಪಶುಘ್ನ ಅಂದ್ರೆ ಶಬ್ದಕ್ಕೆ ವಿಷ್ಣು ತೀರ್ಥರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ, ಅದನ್ನನುಸರಿಸಿ ಪುರಾಣಿಕಾಚಾರ್ಯರು ಮಾಡಿದ್ದಾರೆ ಅಂತ ಹೇಳಿದೆ. ವಸ್ತುತಃ ಅದಕ್ಕೊಂದು ಬೇರೆ ವ್ಯಾಖ್ಯಾನ ಇದೆ, ನನ್ನ ಮನಸ್ಸಿಗೆ ಸಮಾಧಾನ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದೇನೆ ನಾನು. ಹಿಂದಿನವರು ಮಹಾತ್ಮರು ಮಾಡಿದ ವ್ಯಾಖ್ಯಾನವನ್ನು ನಾನು ಅಲ್ಲೆಗಳಿತಾ ಇಲ್ಲ. ಆದರೆ ಪಶುಘ್ನ ಅನ್ನೋ ಶಬ್ದವನ್ನು ಕೇಳಿದಾಗ ನನಗೆ ಬೇರೆ ಅರ್ಥ ಆಗಿದೆ. ಇಲ್ಲಿರುವುದೇನು, ವಿರಕ್ತರಾದವರು ಯಾರೂ ಕೂಡ ಈ ಕಥೆ, ಭಗವಂತನ ಕಥೆ, ಭಗವಂತನ ಕುರಿತಾದ ಶ್ರವಣ, ಇದನ್ನ ಯಾವತ್ತೂ ಅವರು ಸಾಕು ಅಂತ ಅನ್ನೋದಿಲ್ಲ. ವಿರಕ್ತರ ಅಲ್ಲದೇ ಇದ್ದವರು ಮಾತ್ರ ಸಾಕು ಅಂತಂತಾರೆ, ಇದು ತಾತ್ಪರ್ಯ. ಹಾಗಾದ್ರೆ ಪಶುಘ್ನ ಅನ್ನುವುದು ವಿಷಯಾಸಕ್ತನನ್ನು ಹೇಳ್ತದೆ. ಪಶುಘ್ನ ಅನ್ನೋ ಶಬ್ದ ವಿಷಯಾಸಕ್ತನನ್ನು ಹೇಳುವುದು ಹೇಗೆ ಅಂತ ಈಗ ನಮ್ಮೆದುರಿಗಿರುವ ಪ್ರಶ್ನೆ. ಅದಕ್ಕಿಂತ ಮುಂಚೆ ಪಶುಘ್ನ ಎಂಬ ಶಬ್ದಕ್ಕೆ ಪಶುಗಳನ್ನ ಯಜ್ಞಕ್ಕಾಗಿ, ಯಜ್ಞದಲ್ಲಿ ಬಲಿ ಕೊಡ್ಲಿಕ್ಕಾಗಿ ಹಿಂಸೆ ಮಾಡುವ
ಒಬ್ಬ ವ್ಯಕ್ತಿ ಅಂತಿಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳುವುದು ಯಾಕೆ ಉಚಿತ ಅಲ್ಲ, ಅದರಲ್ಲಿ ನನಗಿರುವ ಸಮಸ್ಯೆ ಏನು ಅಂತ ಅನ್ನೋದನ್ನ ಹೇಳ್ತೇನೆ. ಅಶ್ವಮೇಧಾದಿ ಯಜ್ಞಗಳಲ್ಲಿ ಪಶುಗಳನ್ನು ಮಾತ್ರ ಬಲಿ ಕೊಡೋದಿಲ್ಲ, ಪಕ್ಷಿಗಳನ್ನು ಬಲಿ ಕೊಡ್ತಾರೆ. ಇದು ಗೊತ್ತಿದೆ, ನಾವು ಹಿಂದೆ ನೋಡಿದ್ದೇವೆ. ಆದ್ರಿಂದ ಪಶು ಎಂಬ ಶಬ್ದಕ್ಕೇನೆ ಇಲ್ಲಿ ಪಶು ಅಂತ ನಿರ್ದಿಷ್ಟವಾಗಿ ಏನು ಅರ್ಥ ಅಲ್ಲ. ಅಜಹಲ್ ಲಕ್ಷಣದಿಂದ ಪಶು ಅಂತನೂ ಅರ್ಥ, ಹಾಗೆ ಪಕ್ಷಿ ಅಂತನೂ ಅರ್ಥ. ಆದ್ರಿಂದ ಯಜ್ಞಕ್ಕಾಗಿ ಪಶುಗಳನ್ನು ಪಕ್ಷಿಗಳನ್ನು ಹಿಂಸೆ ಮಾಡುವವನು ಅಂತಾನೆ ಅರ್ಥ. ಆ ಪಶು ಎಂಬ ಶಬ್ದಕ್ಕೇನೆ ಹಾಗಾದ್ರೆ ಪಶು ಮತ್ತು ಪಕ್ಷಿ ಅಂತ ಎರಡೂ ಕೂಡ ಅರ್ಥ ಆಗೇ ಆಗ್ಬೇಕು. ಇದನ್ನ ಯಜ್ಞಕ್ಕಾಗಿ ಪಶು ಹಿಂಸೆ ಮಾಡುವವನು ಅಂತ ಅರ್ಥ ಮಾಡುವವರು ಕೂಡ ಈ ಲಕ್ಷಣವನ್ನು ಮಾಡಲೇಬೇಕು. ಪಶು ಪಕ್ಷಿ ಅಂತ ಎರಡೂ ಅರ್ಥಗಳನ್ನು ಸ್ವೀಕಾರ ಮಾಡಬೇಕು. ಇಲ್ಲಿ ಈ ಜೀವನಕ್ಕಾಗಿ ಪಶು ಹಿಂಸೆ ಮಾಡುವವನು ಅಂತ ಇನ್ನೂ ಒಂದು ಅರ್ಥ, ಹೆಚ್ಚು ವ್ಯಾಪ್ತವಾದ ಅರ್ಥ ಇದು. ಮತ್ತೆ ಯಜ್ಞವನ್ನು ಮಾಡುವವರು ಮಾಡದೇ ಇದ್ದವರು ಅವರೆಲ್ಲರಿಗೂ ಕೂಡ ಅನ್ವಿತ ಆಗುವಂತಹ ಅರ್ಥ, ಅದನ್ನು ನಾನು ಹೇಳಬೇಕಾಗಿದೆ. ಇಲ್ಲಿ ಪಶುಘ್ನಾತ್ ಅಂತ ಏನಿದೆಯಲ್ಲ, ಯಜ್ಞದಲ್ಲಿ ಪಶು ಹಿಂಸೆ ಮಾಡುವವನು ಅಂತ, ಅವನು ಜ್ಞಾನದ ಮಹತ್ವವನ್ನು ತಿಳಿದಿಲ್ಲ, ಆದರೆ ಆಸ್ತಿಕನಾಗಿದ್ದಾನೆ, ಯಜ್ಞ ಮಾಡ್ತಿದ್ದಾನೆ. ವೇದದಲ್ಲಿ ಯಜ್ಞ ಮಾಡಬೇಕು, ಅದರ ಮೂಲಕ ಅವನು ಮುಕ್ತಿಯನ್ನು ಪಡ್ಕೋಬೇಕು ಅಂತ ವರ್ಣನೆ, ಅದ್ರ ಮೂಲಕ ಸ್ವರ್ಗವನ್ನು ಪಡ್ಕೋಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವನು ಪ್ರಯತ್ನ ಮಾಡ್ತಿದ್ದಾನೆ. ಆದರೆ ಪಶುಘ್ನ ಎಂಬ ಶಬ್ದವನ್ನು ಇನ್ನೂ ವ್ಯಾಪಕವಾಗಿ ನಾವು ಅರ್ಥೈಸಿದರೆ, ಪಶುಘ್ನರು ಅಂದ್ರೆ ಆಸ್ತಿಕರು, ನಾಸ್ತಿಕರು. ಮತ್ತು ಆಸ್ತಿಕರೇ ಅಂತರಂಗದಲ್ಲಿ ಆಸ್ತಿಕರಾದರೂ ಕೂಡ ಬಹಿರಂಗದಲ್ಲಿ ಇನ್ನೂ ಆ ಆಸ್ತಿಕತ್ವ ಅಂತ ಅನ್ನೋದು ಯಾರಿಗೆ ವ್ಯಕ್ತ ಆಗಿಲ್ವೋ ಅಂಥವ್ರೆಲ್ಲರನ್ನೂ ಕೂಡ ಪಶುಘ್ನ ಎಂಬ ಶಬ್ದದಿಂದ ಹೇಳಲಿಕ್ಕೆ ಬರ್ತದೆ. ದ್ರವ್ಯಜ್ಞೇ ಯಕ್ಷಮಾಣಂ ದೃಷ್ಟ್ವಾ ಭೂತಾನಿ ಬಿಭ್ಯತೆ ಅಸೌಮಾ ಕರುಣೋ ಹನ್ಯಾತ್ ಅತಜ್ಞೋ ಹ್ಯಸುತೃಪ್ ಭೃಷಂ ಅಂತ ಬರ್ತಲ್ಲ. ಅಸುತೃಪ್ ಅಂತ ಅಲ್ಲೊಂದು ಶಬ್ದ ಇದೆ. ಅಸುತೃಪ್ ಅಂದ್ರೆ, ಹಸು ಅಂದ್ರೆ ಪ್ರಾಣ, ಪ್ರಾಣದ ತೃಪ್ತಿಗಾಗಿ ಬದುಕುವವನು ಅಂತ ಅದರ ಅರ್ಥ. ಅದನ್ನ ಕನ್ನಡದ ಭಾಷೆಯಲ್ಲಿ ಹೇಳುವುದಾದ್ರೆ ಜೀವ ಸಾಕುವವರು ಅಂತ ಅರ್ಥ. ಅಸುತೃಪ್ ಅಂದ್ರೆ ಅಸುಂಭರರು ಅಂತನೂ ಅವ್ರನ್ನ ಕರೀತಾರೆ. ಪ್ರಾಣವನ್ನು ಹೊತ್ಕೊಂಡು ಪ್ರಾಣದ ಅರ್ಥಾತ್ ನಮ್ಮ ಈ ದೇಹದ ಪೋಷಣೆಗಾಗಿ ಯಾವತ್ತೂ ಕೂಡ ಬದುಕುವವರು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದರಿಂದ ಪಶುಘ್ನ ಅಂದ್ರೆ ತಾನು ಜೀವನ ಮಾಡುವುದಕ್ಕಾಗಿ, ತನ್ನ ಹೊಟ್ಟೆ ತುಂಬುವುದಕ್ಕಾಗಿ, ಮಾಂಸಾಹಾರಿಯೇ ಇರಲಿ ಸಸ್ಯಾಹಾರಿಯೇ ಇರಲಿ, ಅವನು ಸಸ್ಯಾಹಾರಿಯೂ ಕೂಡ ಅನೇಕ ಥರದ ಪ್ರಾಣಿಗಳನ್ನು ಹಿಂಸೆ ಮಾಡಿಯೇ ಮಾಡ್ತಾನಲ್ಲ. ಪಶು ಅಂದ್ರೆ ಪಶು ಅಂತ ಮಾತ್ರ ಅರ್ಥ ಅಲ್ಲ, ಪಕ್ಷಿ ಅಂತನೂ ಲಕ್ಷಣದಿಂದ ಅರ್ಥ ಆಗ್ತದೆ ಅಂತ ನಾನು ಹೇಳಿದೆ. ಹಾಗೆ ಪಶು ಎಂಬ ಶಬ್ದದಿಂದ ಸಸ್ಯಗಳು ಅಂತ ಕೂಡ ಅರ್ಥ ಆಗೇ ಆಗ್ತದೆ. ಯಾರು ಜೀವ ಉಳ್ಳಂಥ ಏನೇನು ಸಂಕುಲ ಇದೆ ಅದೆಲ್ಲವೂ ಕೂಡ ಪಶು ಎಂಬ ಶಬ್ದದಿಂದ ಅರ್ಥ ಆಗೇ ಆಗ್ತದೆ. ಆದ್ರಿಂದ ಸಸ್ಯಾಹಾರಿಯೇ ಆದರೂ ಕೂಡ ಅವನು ಪಶುಘ್ನೇ. ಕರ್ಮಗಳ ಮಹತ್ವವನ್ನು ತಿಳಿದಿಲ್ಲ, ಜ್ಞಾನದ ಮಹತ್ವವನ್ನು ತಿಳಿದಿಲ್ಲ, ಹೊಟ್ಟೆ ಹೊರೆಯುವುದಕ್ಕಾಗಿ ಬದುಕಿದ್ದಾನೆ. ಮತ್ತೆ ಮಾಂಸಾಹಾರಿ ಅಂತೂ ಅವನು ಪಕ್ಷಿಯ ಮಾಂಸವನ್ನೇ ತಿನ್ಲಿ, ಪಶುವಿನ ಮಾಂಸವನ್ನೇ ತಿನ್ಲಿ, ಅವನು ಕೂಡ ಪಶುಘ್ನೇ. ಹೀಗೆ ಆಸ್ತಿಕನಾಗಲಿ ನಾಸ್ತಿಕನಾಗಲಿ, ಆಸ್ತಿಕರಾದರೂ ಕೂಡ ಯಜ್ಞದ ಮಹತ್ವವನ್ನು ತಿಳಿದವರು, ಜ್ಞಾನದ ಮಹತ್ವವನ್ನು ತಿಳಿಯದೇ ಇದ್ದವರು, ಇವರೆಲ್ಲರನ್ನೂ ಕೂಡ ಪಶುಘ್ನ ಎಂಬ ಶಬ್ದದಿಂದ ಹೇಳ್ಬೋದು. ಭಾಗವತದಲ್ಲಿ ಅದನ್ನು ಹಿಂದೆ ಹೇಳಿದ್ದಾರೆ, ಜೀವೋ ಜೀವಸ್ಯ ಜೀವನಂ ಅಂತ. ಒಂದು ಜೀವಕ್ಕೆ ಮತ್ತೊಂದು ಜೀವ ಯಾವತ್ತೂ ಕೂಡ ಹೊಟ್ಟೆ ಹೊರಿಲಿಕ್ಕೆ ಕಾರಣ ಆಗ್ತದೆ ಅಂತ. ಆದ್ರಿಂದ ಈ ಪಶುಘ್ನ ಎಂಬ ಶಬ್ದದಿಂದ ಕೇವಲ ಯಜ್ಞದಲ್ಲಿ ಪಶು ಹಿಂಸೆ ಮಾಡುವವನು ಅಂತ ಮಾತ್ರ ಅರ್ಥ ಅಲ್ಲ, ಒಟ್ಟಾರೆ ಜೀವನಕ್ಕಾಗಿ ಸಸ್ಯಾಹಾರವನ್ನು ಮಾಂಸಾಹಾರವನ್ನು ಮತ್ತಾವುದನ್ನೋ ಅವಲಂಬಿಸುವಂತಹ ಮುಕ್ತಿದಾಯಕನಾದ ಪರಮಾತ್ಮನ ಬಗ್ಗೆ ಅರಿವಿಲ್ಲದಂಥವರು, ಅವರೆಲ್ಲರನ್ನೂ ಕೂಡ ಪಶುಘ್ನ ಎಂಬ ಶಬ್ದದಿಂದ ತಗೊಳ್ಬೇಕು ಅಂತ ನನಗನ್ನಿಸ್ತದೆ. ಅದನ್ನ ಈಗಿಲ್ಲಿ ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಕೋನಾಮಲೋಕೆ ಪುರುಷಾರ್ಥ ಸಾರವಿತ್ ಪುರಾಕಥಾನಾಂ ಭಗವತ್ ಕಥಾ ಸುಧಾಂ ಆಪೀಯ ಕರ್ಣಾಂಜಲಿ ಆಪೀಯ ಕರ್ಣಾಂಜಲಿಭಿರ್ಭವಾಪಹಾಂ ಅಹೋ ವಿರಜ್ಯೇತ ವಿನಾ ನರೇತರಂ ಅಂತ ಈ ಮುಂದಿನ ಶ್ಲೋಕ. ಇದು 3ನೇ ಸ್ಕಂದದಲ್ಲಿ 14ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ ಇದು.
ಮೈತ್ರೇಯ ಮತ್ತು ವಿದುರ ಅವರ ನಡುವೆ ನಡೆದಿರುವಂತಹ ಒಂದು ಸಂವಾದ. ವರಾಹ ಅವತಾರದ ಕಥೆಯನ್ನು ವರ್ಣನೆ ಮಾಡಿದ ಬಳಿಕ ಮೈತ್ರೇಯರು ಆ ವಿದುರನಿಗೆ ಈ ವಿಷಯವನ್ನ ವರ್ಣನೆ ಮಾಡ್ತಾರೆ. ಪುರಾಣಿಕಾಚಾರ್ಯರ ಈ ಅನುವಾದ ಏನಿದೆಯಲ್ಲ, ಇದನ್ನ ಪುಸ್ತಕ ಇಟ್ಕೊಂಡು ನೋಡುವವರು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಬೇಕು. ಅದರ ಅನುವಾದ ಬಗ್ಗೆ ಅಲ್ಲ, ಅಲ್ಲಿ ಉದ್ಧೃತವಾದ ಶ್ಲೋಕಗಳ ಸಂಖ್ಯೆ ಅಲ್ಲಿ ಏನ್ ಕೊಟ್ಟಿದಾರಲ್ಲ ಅದ್ರ ಬಗ್ಗೆ. ಇದು 3ನೇ ಸ್ಕಂದ 14ನೇ ಅಧ್ಯಾಯದ 5ನೇ ಶ್ಲೋಕ ಅಂತ ಅಲ್ಲಿ ಕಾಣಿಸಿದ. 5 ಅದು ವಸ್ತುತಃ 52ನೇ ಶ್ಲೋಕ. ವರಾಹ ಅವತಾರದ ಕಥೆಯ ಕೊನೆಯಲ್ಲಿ ಅದು ಬಂದಿರೋದು. ಅದರಿಂದ ಅದನ್ನ 52ನೇ ಶ್ಲೋಕ ಅಂತ ಹೀಗೆ ತಿದ್ಕೋಬೇಕು. ಅನೇಕ ಕಡೆ ಹೀಗಾಗಿದೆ. ಮೂಲ ಶ್ಲೋಕಗಳನ್ನು ಗಮನಿಸಬೇಕು ಅಂತ ಯಾರಿಗಾದ್ರೂ ಒಂದು ಅಪೇಕ್ಷೆ ಇದ್ರೆ ಅವರು ಇದನ್ನು ಕೂಡ ಗಮನಿಸಬೇಕು ಅಂತ ತಾತ್ಪರ್ಯ. ಇದನ್ನು ಹೇಳುವಾಗ 50, 51 ಮತ್ತು 52 ಈ ಶ್ಲೋಕಗಳನ್ನು ವ್ಯಾಖ್ಯಾನಿಸುವುದು ಉಚಿತ ಅಂತ ಕಾಣಿಸ್ತದೆ. ಮೈತ್ರೇಯರು ವಿದುರನಿಗೆ ಹೇಳಿದ್ದದು. ಏವಮೇತಾಂ ಹರಿಮೇಧಸೋ ಹರೇಹೇ ಕಥಾಂ ಸುಭದ್ರಾಂ ಕಥನೀಯಮಾಯಿನಃ ಶೃಣ್ವೀತ ಭಕ್ತ್ಯಾ ಶ್ರವಯೀತ ವೋಷತೀಂ ಜನಾರ್ದನೋಸ್ಯಾಶು ಹೃದಯ ಪ್ರಸೀದತೆ. ಭಗವಂತನ ಈ ಸುಭದ್ರವಾದ ಕಥೆಯನ್ನ ಯಾರು ತಾನು ಕೇಳ್ತಾನೆ ಅಥವಾ ಇನ್ನೊಬ್ಬರಿಗೆ ಶ್ರವಣ ಮಾಡಿಸ್ತಾನೆ, ಭಗವಂತ ಅವನ ಹೃದಯದಲ್ಲಿ ಪ್ರಸನ್ನನಾಗ್ತಾನೆ ಅಂತ 50ನೇ ಶ್ಲೋಕ. ತಸ್ಮಿನ್ ಪ್ರಸನ್ನೇ ಸಕಲಾಶಿಷಾಂ ಪತೌ ಕಿಂ ದುರ್ಲಭಂ ತಾಭಿರಳಂ ಲವಾತ್ಮಭಿಃ ಅನನ್ಯ ಭಕ್ತ್ಯಾ ಭಜತಾಂ ಕುಹಾಶಯಃ ಸ್ವಯಂ ವಿಧತ್ತೆ ಸ್ವಗತಿಂ ಪುರಃ ಪುಮಾನ್. ಭಗವಂತ ಪ್ರಸನ್ನನಾದ್ರೆ ಇನ್ನೇನು ದುರ್ಲಭ ಇದೆ ಈ ಜಗತ್ತಿನಲ್ಲಿ. ಸಕಲಾಶಿಷಾಂಪತಿ ಅವನು, ಎಲ್ಲಾ ಆಶೀರ್ವಾದಗಳನ್ನು ಅವನೇ ನಮಗೆ ಮಾಡಬೇಕಾದವನು. ಐಹಿಕವಾದ ಸಂಗತಿಗಳನ್ನು, ಪಾರ್ಥಿಕವಾದ ಸಂಗತಿಗಳನ್ನು ಎಲ್ಲವನ್ನೂ ನಮಗೆ ಕೊಟ್ಟು ಆಶೀರ್ವಾದ ಮಾಡಬೇಕಾದ ದೊಡ್ಡ ಶಕ್ತಿಯೇ ಆ ಭಗವಂತ. ಹೀಗೆ ಮಾಡಿದ್ದಾದ್ರೆ ಅವನು ಗುಹಾಶಯನಾದ ನಮ್ಮ ಹೃದಯ ಗುಹೆಯಲ್ಲಿರುವಂತಹ ಪರಮಾತ್ಮ ನಮಗೆ ವ್ಯಕ್ತನಾಗ್ತಾನೆ ಅಂತ ಅದರ ತಾತ್ಪರ್ಯ. ಅದು 51ನೇ ಶ್ಲೋಕ. ಕೊನೆಗೆ 52ನೇ ಶ್ಲೋಕವೇ ಈ ಭಾಗವತ್ ಸಾರೋದ್ಧಾರದ ಇಲ್ಲಿರುವ 46ನೇ ಶ್ಲೋಕ. ಈ ಜಗತ್ತಿನಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಈ 3 ಪುರುಷಾರ್ಥಗಳು. ಅದರಲ್ಲಿ ಮೋಕ್ಷ ಅಂತ ಅನ್ನುವುದೇ ದೊಡ್ಡ ಪುರುಷಾರ್ಥ. ಮೋಕ್ಷ ಅಂತ ಅನ್ನೋದು ಅಂತಿಮ ಗಮ್ಯ. ಧರ್ಮ, ಅರ್ಥ, ಕಾಮಗಳು ಅದಕ್ಕೆ ಸಾಧಕ ಮಾತ್ರ. ನಮಗಿದು ಗೊತ್ತಿರಬೇಕು. ಪುರುಷಾರ್ಥಗಳಲ್ಲಿ ಸಾರ ಅಂದ್ರೆ ಶ್ರೇಷ್ಠವಾದ್ದು ಮೋಕ್ಷ. ಅದನ್ನು ತಿಳಿದವನು ಪುರಾಕಥಾನ ಭಗವತ್ ಕಥಾ ಸುಧಾಂ, ಭಗವಂತನ ಕಥಾ ಅನ್ನುವಂಥ ಅಮೃತ ಏನಿದೆ ಅದನ್ನ ಕರ್ಣಾಂಜಲಿಭಿಹಿ, ತನ್ನ ಕಿವಿ ಅನ್ನುವಂಥ ಬೊಗಸೆಯಿಂದ ಎತ್ತಿ ಪಾನ ಮಾಡ್ತಾನೆ. ಯಾಕೆಂದ್ರೆ ಅದು ಈ ಸಂಸಾರವನ್ನು ಪರಿಹಾರ ಮಾಡುವಂಥದ್ದು, ಭವಾಪಹ ಅದು. ಅಹೋ ವಿರಜ್ಯೇತ, ಎಷ್ಟು ಇದನ್ನು ಪಾನ ಮಾಡಿದ್ರು ಕೂಡ ಅವನಿಗೆ ಅದು ಸಾಕು ಅಂತ ಅನಿಸೋದಿಲ್ಲ. ಯಾರಿಗೆ ಸಾಕನಿಸ್ತದಲ್ಲ ಅವನು ನರೇತರ, ಅಂದ್ರೆ ಪಶು. ಯಾರಿಗೆ ಇದು ಬೇಡವೇ ಬೇಡ ಅಂತ ಅನಿಸ್ತದೆ ಅಥವಾ ಸ್ವಲ್ಪ ಕೇಳಿದ ಮೇಲೂ ಕೂಡ ಇದು ಸಾಕು ಅಂತ ಅನಿಸ್ತದೆ, ಅವನು ಪಶುವೇ ಸರಿ. ಯಾರಿಗೆ ಮತ್ತೆ ಇದನ್ನು ಕೇಳಬೇಕು ಅಂತ ಅನಿಸ್ತದೆ, ಕೇಳಿಯೂ ಕೂಡ ಸಮಾಧಾನ ಅನಿಸೋದಿಲ್ಲ, ಅಂಥವನು ನಿಜವಾಗ್ಲೂ ಮನುಷ್ಯ ಅಂತ ಅದರ ಅರ್ಥ. ಅಲ್ಲಿಗೆ 46ನೇ ಶ್ಲೋಕ ಸಮಾಪ್ತ ಆಗಿದೆ. ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತ ಆಗಿದೆ.